ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರುವ ದೌರ್ಜನ್ಯ ತಡೆದು ಹಿಂದೂಗಳ ರಕ್ಷಣೆಗೆ ಭಾರತ ಸರ್ಕಾರ ಮುಂದಾಗಬೇಕು ಅಂತ ಒತ್ತಾಯಿಸಿ ವಿಶ್ವ ಹಿಂದೂ ಪರಿಷತ್ನಿಂದ ನಗರದಲ್ಲಿ ಸೋಮವಾರ ಪ್ರತಿಭಟನೆ ಜರುಗಿದೆ. ಬಾಂಗ್ಲಾದೇಶದಲ್ಲಿ ದಿನದಿಂದ ದಿನಕ್ಕೆ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸಲಾಗ್ತಾ ಇದ್ದು ಹಲವಾರು ಜನರ ಹತ್ಯೆ ಮಾಡಲಾಗ್ತಾ ಇದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಸಲಾಗ್ತಾ ಇರುವ ದೌರ್ಜನ್ಯವನ್ನ ವಿಶ್ವ ಹಿಂದೂ ಪರಿಷತ್ ತೀವ್ರವಾಗಿ ಖಂಡಿಸುತ್ತೆ. 32% ಹಿಂದೂಗಳ ಸಂಖ್ಯೆ ಈಗ 8% ಇಳಿದಿದೆ. ಪ್ರತಿದಿನ ಹಿಂದೂಗಳ ಹತ್ಯೆ ಆಗ್ತಾ ಇದೆ. ಭಾರತ ಸರ್ಕಾರ ಅಲ್ಲಿರುವ ಹಿಂದೂಗಳಿಗೆ ಸುರಕ್ಷತೆ ಕೊಡಬೇಕು. ಮಾನವತೆ ಮತ್ತು ಸೌಹಾರ್ದತೆಯ ಸಂದೇಶ ನೀಡುವವರು ಇಂತಹ ಘಟನೆಗಳು ನಡೆದಾದರೂ ಮೌನ ತಾಳ್ತಿದ್ದಾರೆ. ಜಾತ್ಯತೀತವಾಗಿ ಅವರು ಬಾಂಗ್ಲಾದೇಶದಲ್ಲಿ ನಡೀತಾ ಇರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಒತ್ತಾಯಿಸಿದ್ರು. ಸಾವಿರಾರು ಜನರಿಗೆ ಆಧ್ಯಾತ್ಮಿಕದೊಂದಿಗೆ ಪ್ರತಿದಿನ ಊಟ ಬಡಿಸಿದ ಇಸ್ಕಾನ್ ಮಂದಿರವನ್ನ ಧ್ವಂಸಗೊಳಿಸಿದ್ದು ಇದರ ಹಿಂದೆ ವಿದೇಶಿಗರ ಕೈವಾಡ ಇದೆ. ಹಿಂದೂಗಳು ಜಾಗೃತರಾಗಿರಬೇಕು. ಕೇಂದ್ರ ಸರ್ಕಾರ ಹಿಂದೂ ರಕ್ಷಣೆಗೆ ಮುಂದಾಗಬೇಕು ಅಂತ ಜಿಲ್ಲಾಡಳಿತದ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ರವಾನಿಸಿದ್ದಾರೆ. ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗ್ತಾ ಇದೆ. ಜಗತ್ತಿನಲ್ಲಿ ಇವತ್ತು ಯಾವುದೇ ಒಂದು ಬೇರೆ ರಾಷ್ಟ್ರ ಭಾರತದಲ್ಲಿ ಯಾರಿಗೆ ಅನ್ಯಾಯ ಆಗ್ತಾ ಇದ್ರೆ ಅಲ್ಪಸಂಖ್ಯಾತರಿಗೆ ಎಲ್ಲ ಮುಖಂಡರು ಧ್ವನಿ ಎತ್ತಿ ಮಾತಾಡ್ತಾರೆ. ಇವತ್ತಿನ ದಿನ ನಮ್ಮ ದುರ್ದೈವ ಏನಂದ್ರೆ ನಮ್ಮ ಹಿಂದೂಗಳಿಗೆ ಮತ್ತು ಅಲ್ಲಿದ್ದಂಥ ಬಾಂಗ್ಲಾದೇಶದಲ್ಲಿ ಇರುವಂಥ ಎಲ್ಲ ಅಲ್ಪಸಂಖ್ಯಾತರಿಗೆ ಘೋರ ಅನ್ಯಾಯ ಆಗ್ತಾ ಇದೆ. ಅವರ ಪ್ರಾಣಗಳು ಹೋಗ್ತಾ ಇದ್ದಾವೆ, ಅವರ ಆಸ್ತಿ ನಾಶ ಆಗ್ತಾ ಇದ್ದಾವೆ. ಆದರೆ ಇವತ್ತು ಯಾರೂ ಒಬ್ಬ ಮುಖಂಡ ನಮ್ಮ ದೇಶದಲ್ಲಿ ಮಾತಾಡ್ತಾ ಇಲ್ಲ. ಯಾವುದೇ ಒಂದು ಬೇರೆ ಒಂದು ದೇಶದಲ್ಲಿ ಯಾವುದೇ ಒಂದು ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆದರೆ ಅಲ್ಲಿ ನಮ್ಮೆಲ್ಲ ಮುಖಂಡರು ಅವ್ರ ರಕ್ಷಣೆಗಾಗಿ ಇಲ್ಲಿ ಮುಗಿ ಬೀಳ್ತಾರೆ. ಇವತ್ತಿನ ನಮ್ಮ ದುರ್ದೈವ ಸಂಗತಿ ಇದು ಭಾರತೀಯ ಹಿಂದೂಗಳಿಗೆ. ಬಾಂಗ್ಲಾದೇಶ ಯಾವಾಗ ಮುಂಚೆ ಆದರೂ ಭಾರತ ಅವಿಭಾಜ್ಯವಾಗಿತ್ತು. ಇವತ್ತೂ ನಮ್ಮ ಭಾರತದ ಸಹಾಯ ಸಹಕಾರ ಬಾಂಗ್ಲಾದೇಶಕ್ಕೆ ಬಹಳ ಇದೆ. ಆದರೂ ಇವತ್ತು ನಮ್ಮಲ್ಲಿ ಅಲ್ಲಿಯ ಮುಸಲ್ಮಾನ್ ಬಾಂಧವರು ನಮ್ಮ ಹಿಂದೂಗಳ ಮೇಲೆ ಅತ್ಯಾಚಾರ ಭಾಳ ಮಾಡ್ತಿದ್ದಾರೆ. ಇವತ್ತು ನಮ್ಮ ಆಸ್ತಿಗಳಿಗೆ ಧಕ್ಕೆ ತರ್ತಾ ಇದ್ದಾರೆ. ನಮ್ಮ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಇವನ್ನೆಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಮಧ್ಯಸ್ಥಿಕೆಯಲ್ಲಿ ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಷಯವನ್ನು ಕೊಂಡೊಯ್ದು ನಮ್ಮ ಹಿಂದೂಗಳ ರಕ್ಷಣೆಗೆ ಜಗತ್ತಿನ ಯಾವುದೇ ಒಂದು ಮೂಲೆಯಲ್ಲಿ ಹಿಂದೂಗಳಿಗೆ ಅನ್ಯಾಯ ಆದರೆ ಆ ರಕ್ಷಣೆಯನ್ನು ನಮ್ಮ ಪ್ರಧಾನಿಗಳು ವಹಿಸಿಕೊಂಡು ಅದನ್ನು ರಕ್ಷಣೆಗೆ ಅವರೆಲ್ಲ ಕ್ರಮ ಕೈಗೊಳ್ಳುವಂಥ ಕೆಲಸ ಮಾಡಬೇಕಂತೇಳಿ ನಾ ಈ ಮುಖಾಂತರ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಪ್ರಮೋದ್ ಕುಮಾರ್ ಕುನ್ಮಠ್. ಅಮೃತಸರ ಎಂದ ಬರಲ್ಲ ಈ ಕಡೆ ಮುಂದೆ ಬರೋದಿಲ್ಲ ನಾವು. आज बांगलादेशमध्ये हिंदूंवरती होणारे अत्याचार आज आम्ही सोशल मीडियावरती पाहिले आहेत. आज बांगलादेश येथे हिंदू अल्पसंख्यातर आहेत, तर त्या हिंदूंवरती मुसलमान एक प्रोटेस्टच्या नावाखाली बलात्कार व त्यांची घरं जाळली व हिंदूंची कत्तल केली जात आहेत. तर भारतातले जे काँग्रेसचे नेते आहेत, राहुल गांधी असेल, मल्लिकार्जुन खरगे असतील, ज्या वेळेला इस्रायलनं हमासवरती हमले केले ते हमले थांबवावे ह्याच्यासाठी प्रतिभटना केले आणि प्रोटेस्ट कितीतर केले आणि इस्रायलचा ध्वज पायाखाली घालून त्यांच्या विरोधामध्ये घोषणाबाजी केली. आज तेच आमच्या हिंदूंवरती बांगलादेशमध्ये घडत आहे. तर कुठलाही काँग्रेसचा नेता मल्लिकार्जुन खरगे असेल किंवा राहुल गांधी असेल ह्याच्या विरोधामध्ये आतापर्यंत हिंदूंवरती अत्याचार थांबवा, बांगलादेशातील अत्याचार थांबवा, हिंदूंवरती अत्याचार करू नये असं कुठल्याही आमच्या देशातील नेत्याने म्हटलं नाही. पण विश्व हिंदू परिषद बजरंग दल या पूर्ण देशभरामध्ये हिंदूंच्या संरक्षणासाठी ह्या केंद्र सरकारला एक विनंती करत आहे की ज्या ह्याच्यामध्ये बांगलादेशमध्ये जे हिंदूंवरती अत्याचार होत आहेत, बलात्कार होत आहेत, आया बहिणींची लुटी होत आहेत आणि त्यांची घरं जाळपोळ केले, शेती जमिनी सगळ्या कब्जा केल्या आहेत, त्या त्वरित थांबाव्या. आणि मी आमच्या विश्व हिंदू परिषद बजरंग दलच्या माध्यमातून ह्या केंद्र सरकारला विनंती करत आहे की बांगलादेशातील हिंदूंना संरक्षण द्या आणि त्या हिंदूंना आमच्या देशामध्ये घ्यायचं व्यवस्था करावी अशी विश्व हिंदू परिषद बजरंग दलच्या माध्यमातून आम्ही विनंती करत आहोत. ಹಿಂದೂಗಳಿಗೆ ಬಾಂಗ್ಲಾದೇಶದ ಹಿಂದೂಗಳಿಗೆ ಇವತ್ತು ಬಾಂಗ್ಲಾದೇಶದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂದೂಗಳ ಹತ್ಯೆ ಆಗ್ತಾ ಇದೆ.
ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿ ಆಗಿನ ಪ್ರಮುಖರಾದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಈ ದೇಶ ವಿಭಜನೆ ಆಗಬಾರ್ದು. ಅಕಸ್ಮಾತ್ ವಿಭಜನೆ ಆಗೋದಿದ್ರೆ ಇಲ್ಲಿರುವಂತಹ ಎಲ್ಲ ಮುಸಲ್ಮಾನರನ್ನ ಪಾಕಿಸ್ತಾನಕ್ಕೆ ಕಳಿಸ್ಬೇಕು, ಅಲ್ಲಿರುವಂತಹ ಎಲ್ಲ ಹಿಂದೂಗಳನ್ನ ಕರೆಸ್ಬೇಕು ಹೇಳುವಂತದ್ದನ್ನ ಹೇಳಿದ್ರು. ಸ್ವತಃ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು, ನನ್ನ ದೇಹ ಎರಡಾಗ್ಬೋದು, ಆದ್ರೆ ಭಾರತ ಇಬ್ಬಾಗ ಆಗ್ಲಿಕ್ಕೆ ನಾನು ಕೊಡೋದಿಲ್ಲ. ಆದ್ರೆ ಅವರ ಕಣ್ಣೆದುರಿನಲ್ಲೇ ಇದು ಇಬ್ಬಾಗ ಆಯ್ತು. ಇಂತಹ ಸಂದರ್ಭದಲ್ಲಿ ಮೊನ್ನೆ ಆದಂತಹ ಅಲ್ಲಿಯ ಪ್ರಧಾನಿ ಹಸೀನಾ ಅವರನ್ನ ಪ್ರತಿಭಟನೆ ಮಾಡುವ ನೆಪದಲ್ಲಿ ಸುಮಾರು 29 ಹಳ್ಳಿಗಳಲ್ಲಿರುವಂತಹ ಹಿಂದೂಗಳನ್ನ ಗುರುತು ಮಾಡಿ ಅವರನ್ನ ಹೊಡೆಯುವಂತಹ ಕೆಲಸ ನಡೀತು. ಸ್ವತಃ ಅಲ್ಲಿಯ ಪ್ರಧಾನಿಯ ಬಟ್ಟೆಗಳನ್ನ ಹರಿದಾಕುವಂತ ಕೆಲಸ ನಡೀತು. ಅದು ಅವರ ದೇಶದ ಸಮಸ್ಯೆ. ಆದರೆ ನಮ್ಮಲ್ಲಿರುವಂತಹ ಅಲ್ಪಸಂಖ್ಯಾತರನ್ನ ಹೊಡೆದು ಬಡಿದು ತಮ್ಮ ಜನಸಂಖ್ಯೆಯನ್ನು ಹೆಚ್ಚಿಗೆ ಮಾಡ್ಕೋಬೇಕು, ಹಿಂದೂ ಸಮಾಜವನ್ನ ಕುಗ್ಗಿಸ್ಬೇಕು ಅನ್ನುವಂಥ ಪ್ರಯತ್ನ ನಡೆದಿದೆ. ಬಾಂಗ್ಲಾದೇಶದಲ್ಲಿ ಈಗಿರುವಂತಹ 32% ಹಿಂದೂಗಳಿದ್ರು, ಈಗ 8% ಬಂದಿದೆ. ನಾನು ಎಲ್ಲ ಪಕ್ಷದ ಮಿತ್ರರಲ್ಲಿ ಹೇಳ್ತೀನಿ, ಇದರಲ್ಲಿ ಯಾವುದೇ ರಾಜಕಾರಣ ಮಾಡದೆ ಪ್ರತಿಯೊಬ್ಬರು ವಕೀಲರಿಂದ ಹಿಡಿದು ರಾಜಕಾರಣಿಗಳಿಂದ ಹಿಡಿದು ಭಾರತದ ಪ್ರಜೆಗಳಿಂದ ಹಿಡಿದು ವಿದ್ಯಾರ್ಥಿಗಳಿಂದ ಹಿಡಿದು ಯಾರ್ಯಾರು ಈ ಭಾರತವನ್ನ ಪ್ರೀತಿಸ್ತಾರೋ ಅವರೆಲ್ಲರೂ ಈ ಪ್ರತಿಭಟನೆ ಒಂದು ರೀತಿಯಲ್ಲಿ ಮಾಡಬೇಕು. ಮತ್ತೆ ನಮ್ಮ ಪ್ರಧಾನಿಯವರ ಕೈಯನ್ನ ಬಲಪಡಿಸಬೇಕು. ಅವರು ವಿಶ್ವಸಂಸ್ಥೆಯ ಎಲ್ಲ ರಾಷ್ಟ್ರಗಳನ್ನ ಸಹಾಯ ಪಡೆದು ಒತ್ತಡ ತರಬೇಕು. ಕೇವಲ ಬಾಂಗ್ಲಾದೇಶಕ್ಕೆ ಸೀಮಿತವಾದಂಥದ್ದಲ್ಲ, ನಮ್ಮ ದೇಶದಲ್ಲೂ ಸಹಿತವಾಗಿ 16% ಇರುವಂತಹ ಹಿಂದೂಗಳ ಸಂಖ್ಯೆ 20 ಆಗಿದೆ. ಪಾಕಿಸ್ತಾನದಲ್ಲಿ ಕುಸಿತಾ ಇದೆ, ಭಾರತದಲ್ಲಿ ಹೆಚ್ಚಾಗ್ತಾ ಇದೆ. ಇದು ಜನಸಂಖ್ಯೆಯ ಆಧಾರದ ಮೇಲೆ ದೇಶವನ್ನು ವಿಭಜನೆ ಮಾಡುವಂತಹ ಬಹುದೊಡ್ಡ ಷಡ್ಯಂತ್ರ. ದೇಶ ವಿದೇಶಗಳಿಂದ ಒತ್ತಡ ಬರ್ತಾ ಇದೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಯಾವ ರಾಜಕಾರಣವನ್ನು ಮಾಡದೆ ಪ್ರತಿಯೊಬ್ಬರು ಮಾನವೀಯತೆ ದೃಷ್ಟಿಯಿಂದ ಅವರಿಗೆ ಯಾವ್ಯಾವ ರೀತಿಯ ಸಹಾಯ ಬರಬೇಕು ಅದೆಲ್ಲ ಸಹಾಯವನ್ನ ಮಾಡುವಂತಹ ಪ್ರಯತ್ನ ಮಾಡಬೇಕು. ವಿಶೇಷವಾಗಿ ಯಾರು ಮಾನವ ಹಕ್ಕು ಉಲ್ಲಂಘನೆ ಆಗ್ತಾ ಇದೆ, ಹಿಂದೂ ಮುಸ್ಲಿಂ ಭಾಯಿ ಇದನ್ನೆಲ್ಲ ಹೇಳ್ತಾರೋ ಅವರೆಲ್ಲರೂ ಈ ಸಂದರ್ಭದಲ್ಲಿ ಧ್ವನಿ ಎತ್ತಬೇಕು. ಮತ್ತೆ ಬಾಂಗ್ಲಾದೇಶದಲ್ಲಿ ಯಾರು ಅಲ್ಪಸಂಖ್ಯಾತರು, ಯಾರ ಮೇಲೆ ಅತ್ಯಾಚಾರ ಆಗಿದೆಯೋ, ಯಾರು ಆಸ್ತಿಗಳನ್ನ ಕಳ್ಕೊಂಡಿದ್ದಾರೋ, ಯಾರು ನಿರ್ಗತಿಕರಾಗ್ಯಾರೋ ಅವರಿಗೆಲ್ಲರಿಗೂ ಸಹಾಯ ಹಸ್ತವನ್ನ ಚಾಚಬೇಕು. ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರು ಕಳೆದ 8 ದಿವಸದಿಂದ ಅದ್ಭುತವಾದಂತಹ ಜನ ಮಾನಸದಲ್ಲಿ ಈ ಮುಟ್ಟುವಂತ ಕೆಲಸವನ್ನು ಮಾಡಿದ್ದಾರೆ. ಪ್ರತಿಯೊಬ್ಬರ ಜನ ಮನ ಮುಟ್ಟಬೇಕು, ಹೃದಯ ಕರಗಬೇಕು, ಪ್ರತಿಯೊಬ್ಬರೂ ಸಹಿತವಾಗಿ ಇದರಲ್ಲಿ ಭಾಗವಹಿಸಬೇಕು, ಆ ದುಃಖದಲ್ಲಿರುವಂತವರಿಗೆ ಸಹಾಯ ಮಾಡಬೇಕು ಹೇಳುವಂತದ್ದನ್ನ ನಾವು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಿಂದ ಆಗ್ರಹಿಸ್ತೀವಿ. ವಿಶ್ವ ಹಿಂದೂ ಪರಿಷತ್ ಉತ್ತರ ಪ್ರಾಂತ್ಯ ಕೋಶಾಧ್ಯಕ್ಷ ಕೃಷ್ಣ ಭಟ್ಟ, ಪ್ರಮೋದ್ ಕುಮಾರ್ ವಕುಂಡಮಠ, ಆನಂದ ಕರ್ಲಿಂಗಣ್ಣವರ್, ಸಂತೋಷ್ ಮಾದಿಗರ್, ಶ್ರೀಕಾಂತ್ ಕದಂ, ಮುನಿಸ್ವಾಮಿ ಭಂಡಾರಿ, ಬಾವತನ್ನ ಲೋಹಾರ್, ಸುನಿಲ್ ಗೌರಣ್ಣ, ನಾಗೇಶ್ ಕಾಂಬಲ್, ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.